ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಮತ್ತು ಸ್ಕಿನ್ನೆಲ್ಲ ಸ್ವಲ್ಪ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಸ್ಕಿನ್ನೆಲ್ಲ ಸ್ವಲ್ಪ ಆಗಲೇ ಹೊಡ್ಕೊತಾ ಇದೆ. ಹಾಗಾಗಿ ಒಂದು ಸ್ಕಿನ್ ಏನಾದರೂ ಕೇರ್ ಮಾಡೋಣ ಅಂತೇಳಿ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂದ್ಕೊಂಡಿದ್ದೀನಿ. ದೇಹಕ್ಕದು ಒಳ್ಳೇದು ಅಂತ ಹೇಳಿದ್ಮೇಲೆ ಸ್ಕಿನ್ಗೂ ಕೂಡ ಒಳ್ಳೇದಿರುತ್ತಲ್ವ. ಹಾಗಾಗಿ ನಾನು ರಾಗಿ ಫ್ಲೋರಿಂದ ಫೇಸ್ ಪ್ಯಾಕ್ ಹೇಗೆ ತಯಾರು ಮಾಡೋದು, ಅದರಿಂದ ಏನೆಲ್ಲ ಲಾಭ ಇದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ರಾಗಿ ಫ್ಲೋರ್ ಎಲ್ಲರಿಗೂ ಗೊತ್ತು. ರಾಗಿ ಹಿಟ್ಟು ಎಷ್ಟು ದೇಹಕ್ಕೆ ಒಳ್ಳೆಯದು ಅಂತ, ರಾಗಿ ತಿಂದರೆ ಗಟ್ಟಿಯಾಗಿರ್ತಾರೆ ಅಂತ ಹೇಳಿ ಅವಾಗೆಲ್ಲ ರಾಗಿ ಮುದ್ದೆನೇ ತಿಂತಾಯಿದ್ರು. ಈಗೆಲ್ಲ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಫೇಸ್ಗೆ ತುಂಬ ಒಳ್ಳೆ ಇದು ಡೆಡ್ ಸ್ಕಿನ್ ಇರ್ಬೋದು, ಮತ್ತು ಪಿಂಪಲ್ಸ್ ಮಾರ್ಕ್ ಇರ್ಬೋದು, ಎಲ್ಲನೂ ಕೂಡ ಕ್ಲಿಯರ್ ಮಾಡುತ್ತೆ. ತುಂಬ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಚಳಿಗಾಲ ಅಲ್ವ ಈಗ, ಹಾಗಾಗಿ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ನಾನು ಆಗಲೇ ಯಾವಾಗಲೂ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ, ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ಖಂಡಿತ ನೀವು ಹಾಲು ಉಪಯೋಗಿಸಿ. ನಿಮಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಮೊಸರು ಯೂಸ್ ಮಾಡ್ಬೋದು, ರೋಸ್ ವಾಟರೆಲ್ಲ ಯೂಸ್ ಮಾಡ್ಬೋದು. ನನಗೆ ಡ್ರೈ ಸ್ಕಿನ್ ಇದೆ, ಹಾಗಾಗಿ ನಾನು ಹಾಲನ್ನೇ ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು. ಎಲ್ಲ ವೀಡಿಯೋಸಲ್ಲೂ ಕೂಡ ಖಂಡಿತ ಹೇಳಿರ್ತೀನಿ, ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ಹಾಲು ಉಪಯೋಗಿಸಿ, ಆಯಿಲಿ ಸ್ಕಿನ್ ಇದ್ದರೆ ಮೊಸರು ಉಪಯೋಗಿಸಿ. ಯಾಕೆಂದರೆ ನಾವು ಮೊಸರು ಉಪಯೋಗಿಸಿದ್ರೆ ಮತ್ತೆ ನಮ್ಮ ಸ್ಕಿನ್ ಡ್ರೈ ಆಗುತ್ತಲ್ವ, ಹಾಗಾಗಿ ನಾನು ಆದಷ್ಟು ಹಾಲನ್ನೇ ಉಪಯೋಗಿಸ್ತೀನಿ. ಇದನ್ನು ನಾವು ಒಂದು ಫೇಸ್ ಪ್ಯಾಕಾಗಿ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಇದಕ್ಕೇನಿಲ್ಲ, ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಹಾಲಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2-3 ಡ್ರಾಪ್ಸು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ ಹೇಗಾಗುತ್ತೆ ಹಾಗೆ ಇದು ಮಾಡಿ. ಯಾಕಂದರೆ ಒಬ್ಬರು ಸ್ಕಿನ್ಗೆ ಇರಿಟೇಷನ್ ಆಗುತ್ತಲ್ವ, ಅವರು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಆಗುತ್ತೆ ಅನ್ನೋರು ಖಂಡಿತ ಯೂಸ್ ಮಾಡಿ. ಆಮೇಲೆ ಅದ್ರ ಜೊತೆಗೆ ನಾನು ಇದಾಗ್ತಾಯಿದ್ದೀನಿ, ಜೇನುತುಪ್ಪ ಹಾಕ್ತಾಯಿದ್ದೀನಿ. ಜೇನುತುಪ್ಪ ಎಲ್ಲರಿಗೂ ಗೊತ್ತು ಸ್ಕಿನ್ಗೆ ಎಷ್ಟು ಒಳ್ಳೆ ಸ್ಮೂತ್ ಕೊಡುತ್ತೆ, ಎಷ್ಟು ಹೈಡ್ರೇಟ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಜೇನುತುಪ್ಪ ಅನ್ನೋದು ಸ್ಕಿನ್ಗೆ ವರದಾನ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಜೇನುತುಪ್ಪ ಕೂಡ ಯೂಸ್ ಮಾಡಿ ಒಳ್ಳೆ ಫೈನ್ ಪೇಸ್ಟ್ ಥರ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾದರೆ ಮತ್ತೆ ಹಾಲು ಮಾಡಿಕೊಂಡು ನೋಡಿ, ಈ ಥರ ನಾನು ಎಷ್ಟು ಇದು ಬೇಕೋ ಆ ಥರ ಈ ಥರ ನೋಡಿ ನಾನು ಫೇಸ್ಗೆ ಹಚ್ಕೊಳ್ಳಿಕ್ಕೋಸ್ಕರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದನ್ನು ನಾವು ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಫೇಸ್ ಪ್ಯಾಕ್ ನಾವು ಅಪ್ಲೈ ಮಾಡಬೇಕು, ಫೇಸ್ಗೆ ಆಗಲಿ ಸ್ಕಿನ್ಗೆ ಆಗಲಿ ಇಲ್ಲೇ ಕೂಡ ಅಪ್ಲೈ ಮಾಡಬೇಕು ಅಂದರೆ ಮೊದಲು ವಾಶ್ ಆಗಿರಬೇಕು. ಯಾವುದೇ ರೀತಿಯಾದಂಥ ಒಂದು ನಾವು ಕ್ರೀಮ್ಗಳನ್ನ ಮೇಕಪ್ಗಳನ್ನ ಮಾಡ್ಕೊಂಡಿರಬಾರ್ದು, ಮತ್ತು ಡಸ್ಟ್ ಧೂಳುಗಳು ಕೂಡ ಇರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ, ಏಕೆಂದರೆ ನಿಮಗೆ ಗೊತ್ತಿರುತ್ತೆ ರಾಗಿ ಹಿಟ್ಟಲ್ಲಿ ಎಷ್ಟು ಕ್ಯಾಲ್ಶಿಯಂ ಇರುತ್ತೆ ಅಂತ. ಡೈಲಿ ಮುದ್ದೆ ತಿಂದ್ರೂ ಕೂಡ ದೇಹಕ್ಕೆ ಒಳ್ಳೆಯದು. ನಾನು ಫೇಸ್ಗೆ ಹಚ್ಕೊಳ್ಳೋಣ ಅಂತ ಇದಕ್ಕೆ ಹಾಲು, ನಿಂಬೆಹಣ್ಣು ರಸ ಮತ್ತು ಜೇನುತುಪ್ಪ ಹಚ್ಕೊಂಡು ಫೇಸ್ಗೆ ಪ್ಯಾಕ್ ಹಚ್ಕೊತಾ ಇದ್ದೀನಿ. ನೋಡೋಣ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ. ರಿಯಲಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಹಚ್ಕೊತಾ ಇರೋದು. ಏಕೆಂದರೆ ಇದೆಲ್ಲ ಹೋಮ್ ರೆಮಿಡಿ, ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಸ್ಟೆರಾಯ್ಡ್ಗಳು ಏನೂ ಇರಲ್ಲ. ಏಕೆಂದರೆ ಬೇರೆ ನಾವು ಎಲ್ಲಿಂದನೋ ತಂದು ಯಾವುದೋ ಕ್ರೀಮ್ನೆಲ್ಲ ಹಚ್ಚಿ ನಾವು ರಿವ್ಯೂ ನೋಡೋದಕ್ಕಿಂತ ಮನೇಲೇ ಇರುವಂಥ ನ್ಯಾಚುರಲ್ಲಾಗಿ ಇದನ್ನು ಮನೆಯಲ್ಲೇ ನಾವು ಹಚ್ಕೊಂಡ್ರೆ ಏನು ಸ್ಕಿನ್ಗೂ ಕೂಡ ಎಫೆಕ್ಟ್ ಆಗೋಲ್ಲ, ಬಾಡಿಗೂ ಎಫೆಕ್ಟ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ನೋಡೋಣ, ಫಸ್ಟ್ ಟೈಮ್ ಇದು ಹಚ್ಚುತ್ತಾ ಇದ್ದೀನಿ, ಏನು ರಿಸಲ್ಟ್ ಕೊಡುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ಥರ ಪೂರ್ತಿ ಮುಖಕ್ಕೆ ಹಚ್ಕೊಂಡಿದ್ದೀನಿ. ನೋಡೋಣ, ಒಂದು 10ರಿಂದ 15 ನಿಮಿಷ ಇದನ್ನು ಹೀಗೆ ಬಿಟ್ಟು ಆಮೇಲೆ ಡ್ರೈ ಆದಮೇಲೆ ಮತ್ತೆ ತೋರಿಸ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ಆಗಲೇ 15 to 20 ಮಿನಿಟ್ಸ್ ಆಗಿದೆ. ಯಾವುದೇ ಒಂದು ಫೇಸ್ ಪ್ಯಾಕ್ ಹಚ್ಚಿದ್ರು ಕೂಡ ಯಾವುದು ಕೂಡ ಪೂರ್ತಿಯಾಗಿ ಡ್ರೈ ಆಗೋಕ್ಕೆ ಕೊಡಬಾರ್ದು. ಪೂರ್ತಿಯಾಗಿ ಡ್ರೈ ಆದರೆ ನಮ್ಮ ಸ್ಕಿನ್ನು ಕೂಡ ಇನ್ನೂ ಡ್ರೈ ಆಗುತ್ತೆ. ಒಂದು 70-75% ಆಗಿದೆ ಅಂದಾಗ ದಯವಿಟ್ಟು ವಾಶ್ ಮಾಡ್ಕೊಳ್ಳಿ, ಆವಾಗ ನಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಸ್ಕಿನ್ ಕೂಡ ತುಂಬ ಡ್ರೈ ಆಗಿ ಒಂಥರ ಇವಾಗ ಚಳಿಗೆ ಹೊಡ್ಕೊಳಂಗೆ ಅನ್ಸುತ್ತಲ್ವ, ಆ ಥರ ಎಲ್ಲ ಅನ್ಸಲ್ಲ. ಹಾಗಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ಓಕೆನಾ? ವೆಯ್ಟ್ ಮಾಡಿ. ನೋಡಿ, ನಾನು ಈಗ 15ರಿಂದ 20 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಖಂಡಿತ ಎಲ್ಲರೂ ಕೂಡ ಟ್ರೈ ಮಾಡಬಹುದು. ಏಕೆಂದರೆ ಇದು ರಾಗಿ ಹಿಟ್ಟಿಲ್ಲ ಏನೂ ಆಗಲ್ಲಲ್ವಾ, ಸ್ಕಿನ್ಗೆ ಇನ್ನೂ ಒಳ್ಳೆಯದು. ಯಾವಾಗಲೂ ಅಷ್ಟೇ ನಮಗೆ ನಾವು ಫಸ್ಟು ಪ್ರೀತಿ ಮಾಡಬೇಕು, ಹಾಗೆ ನಮ್ಮ ಸ್ಕಿನ್ ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಈ ಫೇಸ್ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡಿ. ನನಗೇನೋ ತುಂಬ ಇಷ್ಟ ಆಯಿತು, ನೀವೇ ನೋಡ್ತಾ ಇದ್ದೀರಾ, ಪರವಾಗಿಲ್ಲ ಅನ್ನಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.